ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪದ್ಮ ಅಂತೇಳಿ, ನನ್ನ ಚಾನಲ್ ಹೆಸರು ಅನಾಥ ರಕ್ಷಕ ಕೃಷ್ಣ ಅಂತೇಳಿ. ಈಗ ನಾನು ನಿಮಗೆ ಭಜಗೋವಿಂದಂ ಶ್ರೀ ಶಂಕರಾಚಾರ್ಯರು ಭಜಗೋವಿಂದಂ ಹೇಳ್ತೇನೆ, ಕೇಳಿ, ದಯವಿಟ್ಟು ಕೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ದಯವಿಟ್ಟು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹೇಳ್ತೇನೆ ಕೇಳಿ. ಶ್ರೀ ಶಂಕರಾಚಾರ್ಯರ ಭಜಗೋವಿಂದಂ ಹೇಳಿ, ಅದಕ್ಕೆ ಅರ್ಥ ಕೂಡ ಇದೆ ಹೇಳ್ತೀನಿ. ದ್ವಾದಶ ಪಂಜರಿಕ ಸ್ತೋತ್ರಂ ಇದು. ಒಂದನೇದು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಕೃಕೃನ್ಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹಾಗಂದರೆ ಇದರ ಅರ್ಥ ಏನು ಅಂತ, ಹೇ ಮೂಢಬುದ್ಧಿ, ಗೋವಿಂದನನ್ನು ಭಜಿಸು. ಸಾಯುವ ಕಾಲ ಬಂದಾಗ ವ್ಯಾಕರಣವು ನಿನ್ನನ್ನು ರಕ್ಷಿಸಲಾರದು, ಖಂಡಿತವಾಗಿ ರಕ್ಷಿಸಲಾರದು. ಇದರ ಅರ್ಥ ಮೊದಲನೇದು. ಎರಡನೇದು ಹೇಳ್ತೀನಿ ಕೇಳಿ. ಮೂಢ ಜಹಿ ಧನಗಮ ತೃಷ್ಣ ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ. ಮೂಢ ಜಹಿ ಧನಗಮ ತೃಷ್ಣ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಂ. ಎಲ್ಲ ಬಸೆ ನಿಜ ಕರ್ಮೋಪಾತಂ ಎಲ್ಲ ಬಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಂದರೆ ಎರಡನೇದು ಅರ್ಥ, ಮೂಢ ಜನಸಂಚಾಯದ ತೃಷ್ಣೆಯನ್ನು ತೊರೆ, ಮನಸ್ಸಿನಲ್ಲಿ ಸದ್ಬುದ್ಧಿಯನ್ನು ವೈರಾಗ್ಯವನ್ನು ಬೆಳೆಸು. ನಿನ್ನ ಕರ್ಮದಿಂದ ಬರುವ ದ್ರವ್ಯದಿಂದ ಮನಸ್ಸನ್ನು ತೃಪ್ತಿಗೊಳಿಸು. ಇದು ಮೂರನೇದು. ನಾರಿ ಸ್ತನ ಭರಣಾಭಿನಿವೇಶಂ ಮಿಥ್ಯಾ ಮಾಯಾ ಮೋಹಾವೇಶಂ ಏತನ್ಮಾಂಸ ವಸಾದಿ ವಿಕಾರಂ ಏತನ್ಮಾಂಸ ವಸಾದಿ ವಿಕಾರಂ ಮನಸಿ ವಿಚಾರಯ ವಾರಂ ವಾರಂ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇದರರ್ಥ, ನಾರಿಯ ಸ್ತನದಲ್ಲಿರುವ ಕಾಮದೃಷ್ಟಿಯು ಮಿಥ್ಯೆಯ ಮೋಹ ವೇಷದಿಂದ ಉಂಟಾಗಿದೆ. ಅದು ಮಾಂಸ ಮೇಧಸ್ಸುಗಳ ಒಂದು ವಿಕಾರ. ಇದನ್ನು ಮನಸ್ಸಿನಲ್ಲಿ ಪುನಃ ಪುನಃ ವಿಚಾರ ಮಾಡು. ನಾಲ್ಕನೇದು ಹೇಳ್ತೀನಿ. ನಳನೀದಲಗತ ಜಲಮತಿ ತರಲಂ ತದ್ವಾ ಜೀವಿತ ಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿ ಮಾನಗ್ರಸ್ತಂ ಲೋಕಂ ಶೋಕಹತಂ
च समस्तं भज गोविन्दं भज गोविन्दं ಗೋವಿಂದಂ ಭಜ ಮೂಢಮತೆ. ಅರ್ಥ: ಕಮಲಪತ್ರದ ಮೇಲೆ ಇರುವ ಜಲಬಿಂದುವು ಚಂಚಲವಾಗಿರುವ ಹಾಗೆ ಜೀವನವು ಅತ್ಯಂತ ಚಂಚಲವಾದುದು. ವ್ಯಾಧಿ ಅಭಿಮಾನಗಳಿಂದ ಜನರೆಲ್ಲ ಗ್ರಸ್ತರಾಗಿ ಲೋಕದಿಂದ ಹತರಾಗಿದ್ದಾರೆಂದು ತಿಳಿದುಕೋ. 5ನೇದು, ಯಾವದ್ಭೀತೋ ಪಾರ್ಜನಸಕ್ತ ಸ್ಥಾವನ್ನಿಜ ಪರಿವಾರರಕ್ತಃ. ಯಾವದ್ಭೀತೋ ಪಾರ್ಜನಸಕ್ತ ಸ್ಥಾವನ್ನಿಜ ಪರಿಹರರಕ್ತಃ ಪಶ್ಚಾಜ್ಜೀವತಿ ಜರ್ಜರದೇಹೇ ಪಶ್ಚಾಜ್ಜೀವತಿ ಜರ್ಜರದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅರ್ಥ: ಹಣವನ್ನು ಸಂಪಾದಿಸುತ್ತಿರುವವರಿಗೆ ನೆಂಟರಿಷ್ಟರು ಇವನಲ್ಲಿ ಆಸಕ್ತರಾಗಿರುತ್ತಾರೆ. ಇವನು ವೃದ್ಧನಾದಾಗ ಇವನ ಮನೆಯಲ್ಲೇ ಇವನನ್ನು ಯಾರೂ ವಿಚಾರಿಸುವವರು ಇರುವುದಿಲ್ಲ. 6ನೇದು ಹೇಳ್ತೀನಿ. ಯಾವತ್ ಪಾವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ. ಗತವತಿ ವಾಯೋ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ಯಾಯೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇದರರ್ಥ: ಎಲ್ಲಿಯವರೆಗೆ ಜೀವ ದೇಹದಲ್ಲಿ ವಾಸಿಸುತ್ತಿರುವುದೋ ಅಲ್ಲಿಯವರೆಗೆ ಮನೆಯವರೆಲ್ಲ ಅವನ ಕುಶಲವನ್ನು ಕುರಿತು ವಿಚಾರಿಸುವರು. ಪ್ರಾಣವಾಯು ಹೊರಗೆ ಬಂದು ದೇಹವನ್ನು ಬಿಟ್ಟ ಮೇಲೆ ಅವನ ಹೆಂಡತಿ ಕೂಡ ಆ ದೇಹವನ್ನು ನೋಡಿ ಭಯಪಡುವಳು. ಇದು ಶಂಕರಾಚಾರ್ಯರು ಭಜಗೋವಿಂದಮ್ಮಲ್ಲಿ ಹೇಳಿರೋದು. ನಾನು ಮಿಕ್ಕಿದ್ದನ್ನು ನಾಳೆ ಹೇಳ್ಕೊಡ್ತೀನಿ, ನಾಳೆ ಹೇಳ್ತೀನಿ. ಮತ್ತೆ 6ವರೆಗೂ ಹೇಳಿದ್ದೀನಿ, ಹೇಳೋದು ನಾಳೆ ಹೇಳ್ಕೊಡ್ತೀನಿ. ನಮಸ್ತೆ. ಎಲ್ಲರೂ ನೋಡಿ, ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ, ದಯವಿಟ್ಟು ಎಲ್ಲರೂ. ನಮಸ್ಕಾರ.